ಎಲ್ರಿಗೆ ಸಹ. ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ, ಈಗ ಒಂದು ಬಿಗ್ ಬಾಸ್ ಅವರು ಪ್ರೋಮೋ ಬಿಟ್ಟಿದ್ದಾರೆ. ಪ್ರೋಮೋದಲ್ಲಿ ಒಂದು ಜಗಳ ಆಗುವ ಎಲ್ಲ ಸಿಚುವೇಶನ್ ಅನ್ನು ತೋರಿಸಿದ್ದಾರೆ. ಸೊ ಏನಿದು ಪ್ರೋಮೋ ಅಂತ ಹೇಳಿ ನೋಡ್ಕೊಂಡು ಬರೋಣ. ಈ ವಾರದ ನಾಮಿನೇಷನ್ ಮೊದಲದಾಗಿ ಒಂದು ನರಕದವರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಈ ಟಾಸ್ಕ್ ಅಲ್ಲಿ ನರಕದವರು ವಿನ್ ಆಗಿರ್ತಾರೆ. ಸೊ ಅವರಿಗೆ ನಾಮಿನೇಟ್ ಮಾಡುವ ಅಧಿಕಾರ ಇದೆ. ಹಾಗಾಗಿ ಸೊ ಇಲ್ಲಿ ಭವ್ಯ ಅವರನ್ನು ನಾಮಿನೇಟ್ ಮಾಡ್ತಾರೆ, ಹಾಗೂ ಯಮುನಾ ಅವರನ್ನು ನಾಮಿನೇಟ್ ಮಾಡ್ತಾರೆ. ಗೌತಮಿ ಅವರನ್ನು ಇವರಿಬ್ಬರು ನಾಮಿನೇಟ್ ಮಾಡ್ತಾರೆ, ಯಮುನಾ ಹಾಗೂ ಭವ್ಯ ಗೌಡ. ಇದ್ರಲ್ಲಿ ಶಿಶಿರ್ ಅವರಿಗೆ ಸಿಟ್ಟು ಬರ್ತದೆ. ಸೊ ನೋಡಿದ್ರಲ್ಲ ನೀವು, ಏನ್ ವಿಷಯ ಅಂತ ಹೇಳಿದ್ರೆ, ನರಕದವರಿಗೆ ಒಂದು ಟಾಸ್ಕ್ ಕೊಡ್ತದೆ ಅಂತ ಹೇಳಿದ್ರೆ ಅವ್ರಿಗೆ ಟಾಸ್ಕ್ ಇರುತ್ತೆ. ಆ ಟಾಸ್ಕ್ ಅಲ್ಲಿ ವಿನ್ ಆದ್ರೆ ಈ ಸ್ವರ್ಗದಲ್ಲಿ ಇರುವವರನ್ನೆಲ್ಲ ನಾಮಿನೇಟ್ ಮಾಡಬಹುದು. ಸೊ ಹಾಗಾಗಿ ಇವ್ರು ಏನ್ ಮಾಡ್ತಾರೆ, ನರಕದವರು ಸ್ವರ್ಗದಲ್ಲಿ ಇರುವ ಭವ್ಯಗೌಡ ಹಾಗೂ ಯಮುನರನ್ನು ನಾಮಿನೇಟ್ ಮಾಡ್ತಾರೆ. ಸೊ ಅಲ್ಲಿ ಅವರು ಯಾರು ಸ್ವರ್ಗದವರು ಸತ್ಯ ಅವರನ್ನೇ ಅಂತ ಹೇಳಿದ್ರೆ ನಮ್ದು ಗೌತಮಿ ಅವರನ್ನೇ ನಾಮಿನೇಟ್ ಮಾಡ್ತಾರೆ. ಏನ್ ರೀಸನ್ ಅಂತ ಹೇಳಿದ್ರೆ, ಅವರು ನರಕದವ್ರ ಜೊತೆ ಜಾಸ್ತಿ ಮಾತಾಡ್ತಾರೆ ಹಾಗಾಗಿ ಅಂತ. ಇದ್ರಲ್ಲಿ ಒಂದುಂಟು, ಯಾರು ಈ ನರಕದಲ್ಲಿರುವ ಶಿಷ್ಯರವರಿಗೆ ಸಿಟ್ಟು ಬರ್ತದೆ. ಸಿಟ್ಟು ಬಂದು ಯಮುನಾ ಅವರಿಗೆ ಹೇಳ್ತಾರೆ, ಅಂತ ಹೇಳಿದ್ರೆ ಮಾತಾಡ್ಲಿಕ್ಕೆ ಸಿಲ್ವಾ, ನರಕ ಅಂತ ಹೇಳಿದ್ರೆ ಏನು. ಸೊ ಅಂತ ಹೇಳಿದ್ರೆ ಅವರು ಒಂದು ಮನುಷ್ಯರು, ಇದ್ರಲ್ಲಿ ಏನು ದೊಡ್ಡ ನರಕದಲ್ಲಿ ಇರ್ಬೇಕು, ಅವ್ರ ಹತ್ರ ಮಾತಾಡ್ಲಿಕ್ಕೆ ಬಾರದು ಅಂತ ಹೇಳಿ ಬಿಗ್ ಬಾಸ್ ಎಲ್ಲೂ ಹೇಳಿಲ್ಲ. ಈ ಯಮುನಾ ಅವ್ರದ್ದು ಭಾರಿ ಓವರ್ ಆಕ್ಟಿಂಗ್ ಆಯ್ತು. ಸೊ ಈಗ ಸ್ಟಾರ್ಟಿಂಗ್ ಇಂದ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟದಿಂದ ಉಂಟಲ್ಲ, ಆ ಯಮುನಾ ಅವ್ರದೊಂದು ಓವರ್ ಆಕ್ಟಿಂಗ್ ನೋಡಿದ್ರೆ ಯಾರಿಗೆ ಸಹ ಒಂದು ಇದಾಗ್ಬೋದು ಅಂತ ಹೇಳಿದ್ರೆ ನೀವು ನೋಡಿರ್ಬೋದು. ಅಂತ ಹೇಳಿ ಒಂದು ದೊಡ್ಡ ಬಾಯಿ ಬಿಟ್ಟು ಓವರ್ ಆಕ್ಟಿಂಗ್. ಹಾಗೆ ಇದು ಸಹ ಹಾಗೆ ಶಿಶಿರ ಅವರಿಗೆ ಸಿಟ್ಟು ಬರ್ಲಿಕ್ಕೆ ಕಾರಣ ಅದೇ, ನಾವು ನರಕದವ್ರ ಹತ್ರ ಮಾತಾಡ್ಲಿಕ್ಕೆ ನಿಲ್ವಾ ಹಾಗಾದ್ರೆ. ಸೊ ಇವ್ರು ಗೌತಮಿ ಅವರು ಹೋಗಿ ಅವ್ರ ಜೊತೆ ಕ್ಲೋಸ್ ಇದ್ರು. ಈಗ ಕ್ಲೋಸ್ ಯಾರ ಜೊತೆ ಬೇಕಾದ್ರೆ ಆಗ್ಬೋದು, ಟಾಸ್ಕ್ ಅಂತ ಹೇಳಿದ್ರೆ ಟಾಸ್ಕ್ ತರ ಇದ್ ಮಾಡ್ಬೇಕು, ಅದ್ ಬಿಟ್ಟು ಮಾತಾಡ್ಲಿಕ್ಕೆ ಇಲ್ಲ, ನಮ್ ಜೊತೆ ಸೇರ್ಲಿಕ್ಕೆ ಇಲ್ಲ ಅಂತ ಹೇಳಿ ಈ ಯಮುನಾ ಅವ್ರು ಹೇಳಿದಕ್ಕೆ ಸಿಟ್ಟಾಗಿದ್ದಾರೆ. ಸೊ ಇನ್ನೊಂದ್ ಸೈಡ್ ಅಲ್ಲಿ ಆ ಭವ್ಯಗೌಡ ಅಂತ ಹೇಳಿದ್ರೆ ನಮ್ದು ಗೀತಾ ಸೀರಿಯಲ್ ಹೀರೋಯಿನ್, ಅವಳು ಫಸ್ಟ್ ಅಂತ ಹೇಳಿದ್ರೆ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರ ಹತ್ರ ಸ್ಮೂತ್ ಆಗಿದ್ದು, ಒಳಗೆ ಭಯಂಕರ ಇದುಂಟು, ಆಟಿಟ್ಯೂಡ್ ಉಂಟು. ಸೊ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತದೆ ಅವ್ರದೆಲ್ಲ ಅಸಲಿ ಆಟ. ಈಗ ಒಂದು 2 ದಿನದಲ್ಲಿ ಗೊತ್ತಾಗುದಿಲ್ಲ. ಸೊ ಆದ್ರೆ ಏನೇ ಆಗ್ಲಿ, ಬಿಗ್ ಬಾಸ್ ಸೀಸನ್ 2ನೇ ಎಪಿಸೋಡ್ ಅಲ್ಲಿ ಜಗಳ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ, ಇಲ್ಲಿ ಈ ಸಲ ಸೆಲೆಕ್ಟ್ ಆದವರು ಎಲ್ಲರೂ ಮಾತಾಡ್ಲಿಕ್ಕೆ ಹಿಂದೆ ಮುಂದೆ ನೋಡಲ್ಲ, ಕೇರ್ ಮಾಡಲ್ಲ. ಸೊ ಅಂತದೊಂದು ಕ್ಯಾರೆಕ್ಟರ್ ಗಳನ್ನು ಹುಡುಕಿ ಹಾಕಿದ್ದಾರೆ. ಸೊ ತೊಂದ್ರೆ ಇಲ್ಲ, ಒಳ್ಳೇದಿದೆ. ಸೊ ಇನ್ನು ನೋಡುವ, ಈ ವಾರದಲ್ಲಿ ಜಗಳ ಆಯ್ತು, ನೆಕ್ಸ್ಟ್ ವಾರದಲ್ಲಿ ಜಗಳ ಆಗ್ತದ ಅಥವಾ ಬರೀ ಸೈಲೆಂಟ್ ಅಲ್ಲಿ ಹೋಗ್ತದ ಹೇಗೆ ಅಂತ ಗೊತ್ತಿಲ್ಲ. ಸೊ ಇನ್ನು ನೆಕ್ಸ್ಟ್ ಪ್ರೋಮೋವನ್ನು ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೆ ನನ್ನ ಚಾನಲ್ ನೋಡ್ತೀರಿ. ಯಾರಾದ್ರೂ ಹೊಸಬರು ನೋಡ್ತಿದ್ರೆ ನನ್ನ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.